ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ವೇಳೆದಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆ 135 5ನೇ ವಚನ ಹೇಳುತ್ತೆ, ಯೆಹೋವನು ದೊಡ್ಡವನು, ನಮ್ಮ ಕರ್ತನು ಎಲ್ಲ ದೇವರುಗಳಿಗಿಂತಲೂ ಹೆಚ್ಚಿನವನೆಂದು ತಿಳಿದಿದ್ದೇವೆ. ವಾಕ್ಯ ಹೇಳುತ್ತೆ, ಯೆಹೋವನು ದೊಡ್ಡವನೆಂದು, ನಮ್ಮ ದೇವರು ಎಲ್ಲ ದೇವರುಗಳಿಗಿಂತಲೂ ದೊಡ್ಡವನೆಂದು ನಾವು ತಿಳಿದಿದ್ದೇವೆ ಎಂದು ಈ ಭಕ್ತ ಹೇಳ್ತಾ ಇದ್ದಾನೆ. ಹೌದು, ನಮ್ಮ ದೇವರು ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಎಲ್ಲದಕ್ಕಿಂತಲೂ ಆತನು ಬಹಳ ದೊಡ್ಡವನಾಗಿದ್ದಾನೆ. ಎಷ್ಟು ದೊಡ್ಡವನಂದರೆ ಭೂಮಿ ಆಕಾಶಗಳಿಗಿಂತಲೂ ದೊಡ್ಡವನು. ಇಡೀ ಜಗತ್ತಿನ ಎಲ್ಲ ಸೃಷ್ಟಿಗಳಿಗಿಂತಲೂ ಆತನು ಮಹಾ ದೊಡ್ಡವನು. ಮತ್ತು ಎಲ್ಲ ದೇವರುಗಳಲ್ಲಿ ಆತನೇ ದೊಡ್ಡವನೆಂದು ಬರೆಯಲ್ಪಟ್ಟಿದೆ. ಆಮೇಲೆ ಹಲ್ಲೆಲೂಯಾ. ಲೋಕದಲ್ಲಿ ಮನುಷ್ಯರುಗಳು ಕೈ ಮೂಲಕವಾಗಿ ಮಾಡುವಂಥ ಎಲ್ಲ ವಸ್ತುಗಳು ಬರೀ ನಿರ್ಜೀವ ವಸ್ತುಗಳು ಅಷ್ಟೇ. ಎಲ್ಲ ನಿರ್ಜೀವ ವಸ್ತುಗಳು, ಅದರಲ್ಲಿ ಜೀವ ಇರುವುದಿಲ್ಲ, ಅದರಲ್ಲಿ ರಕ್ಷಣೆ ಇರುವುದಿಲ್ಲ. ಮನುಷ್ಯನಿಗೆ ಅದರ ಮೂಲಕವಾಗಿ ಯಾವ ಸಮಾಧಾನ, ಶಾಂತಿ, ಬಿಡುಗಡೆ, ಆರೋಗ್ಯ, ಸೌಖ್ಯ ಅದರ ಮೂಲಕವಾಗಿ ಸಿಕ್ಕಲು ಸಾಧ್ಯವಿಲ್ಲ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲ ದೇವರುಗಳಿಗಿಂತಲೂ ಹೆಚ್ಚಿನವನು. ಆತನ ಮೂಲಕವಾಗಿ ಸಕಲ ವಿಧವಾದ ಮನುಷ್ಯನಿಗೆ ರಕ್ಷಣೆ, ಲಾಭವು, ಬಿಡುಗಡೆ, ಆಶೀರ್ವಾದ ಸಿಗುತ್ತೆ. ಮತ್ತು ಯೆಹೋವನು ಭೂಮಿಯಲ್ಲಿ, ಆಕಾಶದಲ್ಲಿ, ಸಮುದ್ರಗಳ ಮೇಲೆ ತನಗೆ ಬೇಕಾದದನ್ನೆಲ್ಲ ಮಾಡುತ್ತಾನೆ. ನೋಡ್ರಿ, ದೇವನು ಆಕಾಶದಲ್ಲಿ ತನಗೆ ಬೇಕಾದದನ್ನು ಮಾಡುತ್ತಾನೆ, ಭೂಮಿಯಲ್ಲಿ ತನಗೆ ಬೇಕಾದದನ್ನು ಮಾಡುತ್ತಾನೆ, ಸಮುದ್ರಗಳ ಮೇಲೆಯೂ ತನಗೆ ಬೇಕಾದದನ್ನು ಮಾಡಲು ಶಕ್ತಿ ಉಳ್ಳ ದೇವರು. ಯಾಕೆ ಅಂದರೆ ಆತನೇ ಸೃಷ್ಟಿಕರ್ತನು, ಆತನು ಏನು ಬೇಕಾದರೂ ಮಾಡಲು ಶಕ್ತಿವಂತನಾಗಿದ್ದಾನೆ. ಆದರೆ ಸೈತಾನ ಆ ರೀತಿ ಮಾಡೋಕ್ಕಾಗಲ್ಲ. ಮನುಷ್ಯರುಗಳು, ಯಾವ ಅಧಿಕಾರಿಗಳು ಆ ರೀತಿ ಮಾಡೋಕ್ಕೆ ಆಗೋದಿಲ್ಲ. ಯಾಕೆ ಹೇಳ್ರಿ, ಅವ್ರು ಯಾರು ಸೃಷ್ಟಿಕರ್ತನೂ ಅಲ್ವೇ ಅಲ್ಲ. ಸೈತಾನ ಸೃಷ್ಟಿಕರ್ತನೂ ಅಲ್ಲ, ಮನುಷ್ಯರು ಸೃಷ್ಟಿಕರ್ತರುಗಳಲ್ಲ. ಈ ಲೋಕದ ಯಾವ ವಸ್ತುಗಳು ಸೃಷ್ಟಿ ಮಾಡೋಂಥ ವಸ್ತುಗಳು ಅಲ್ಲವೇ ಅಲ್ಲ. ಹಾಗೆ ಸೃಷ್ಟಿ ಮಾಡುವಂಥ ಒಂದು ಶಕ್ತಿ ಇರೋದು ಯಾರಿಗಂದ್ರೆ ದೇವರಿಗೆ. ಆ ದೇವರು ಯಾರಂದರೆ ಕರ್ತನಾದ ಯೇಸು ಕ್ರಿಸ್ತನು. ಆತನ ಮೂಲಕವಾಗಿ ಎಲ್ಲವೂ ಸೃಷ್ಟಿಸಲ್ಪಟ್ಟಿದೆಂದು ದೇವ್ರ ವಾಕ್ಯ ಹೇಳುತ್ತೆ. ಹಾಗಾಗಿ ಆತನು ಆಕಾಶದಲ್ಲಿ, ಭೂಮಿಯಲ್ಲಿ, ಸಮುದ್ರಗಳ ಮೇಲೆ ತನಗೆ ಬೇಕಾದದನ್ನು ಮಾಡಲು ಶಕ್ತಿ ಉಳ್ಳ ದೇವರಾಗಿದ್ದಾನೆ. ಇಂಥ ಒಂದು ಒಳ್ಳೆ ಶಕ್ತನಾಗಿರೋ ದೇವರನ್ನ ನೀವು ಪ್ರತಿಯೊಬ್ಬರು ನಂಬಿ ಆರಾಧಿಸಿ ಆತನ ಬಳಿಯಲ್ಲಿ ನೀವು ಜೀವಿಸುವುದಾದರೆ ನಿಮ್ಮ ಜೀವಿತದಲ್ಲಿ ಭಯಂಕರವಾದ ಕಾರ್ಯಗಳನ್ನು, ಮಹಾ ಅದ್ಭುತ ಕಾರ್ಯಗಳನ್ನು, ಮಹಾ ಸೂಚಕ ಕಾರ್ಯಗಳನ್ನು ಆತನ ಮಾಡಲು ಮಹಾ ಶಕ್ತಿ ಉಳ್ಳ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅಸಾಧಾರಣವಾದ ಕಾರ್ಯಗಳನ್ನ ಸಾಧ್ಯಗೊಳಿಸುವಂತ ಸರ್ವಶಕ್ತಿಯುಳ್ಳ ದೇವನಾಗಿದ್ದಾನೆ. ಹೀಗಾಗಿ ಯೇಸು ಒಳ್ಳೆಯವರು, ಅವರು ದೊಡ್ಡವರು, ಅವರು ಮಹಾಶಕ್ತಿಶಾಲಿಯಾಗಿರೋ ದೇವರು. ಅವ್ರುಗಳನ್ನೇ ಆತುಕೊಂಡು ಅವ್ರುಗಳನ್ನು ಸೇವಿಸಿ ಅವರೊಟ್ಟಿಗೆ ನೀವು ನಡೆಯುವುದಾದರೆ ಈ ಭೂಮಿಯಲ್ಲಿ, ಈ ಜಗತ್ತಿನಲ್ಲಿ ನಿಮಗೆ ಮಹಾ ಆಶೀರ್ವಾದಗಳು ಉಂಟಾಗುತ್ತೆ. ಮತ್ತು ನಿಮ್ಮ ಜೀವಿತದಲ್ಲಿ ಕರ್ತನು ಎಲ್ಲದರದಲ್ಲಿ ಉನ್ನತವಾದ ಸ್ಥಾನಗಳಿಗೆ ನಿಮ್ಮನ್ನು ತಂದು ನೆಲೆಗೊಳಿಸಿ ನಿಮ್ಮನ್ನು ಮಹಾಶಕ್ತಿಯಿಂದ ನಿಮ್ಮನ್ನು ನಡೆಸಲತನು ಆಶೀರ್ವದಿಸಲ್ಪಟ್ಟಂಥ ಒಂದು ದೇವರಾಗಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ಹೀಗಾಗಿ ವಾಕ್ಯಗಳನ್ನು ಕೇಳಿಕೊಂಡಿರುವಂಥ ಎಲ್ಲ ಪ್ರಿಯರೇ, ನಮ್ಮ ದೇವರು ಮಹಾ ದೊಡ್ಡವನು, ಎಲ್ಲ ದೇವರುಗಳಿಗಿಂತಲೂ ಹೆಚ್ಚಿನವನು. ಆಕಾಶದಲ್ಲಿ, ಭೂಮಿಯಲ್ಲಿ, ಸಮುದ್ರಗಳ ಮೇಲೆ ತನಗೆ ಬೇಕಾದದನ್ನು ಮಾಡಲು ಶಕ್ತಿಯುಳ್ಳ ದೇವನಾಗಿದ್ದಾನೆ. ಇಂಥ ದೇವನ ನಂಬುವುದು ನಿಮ್ಮ ಭಾಗ್ಯ. ಇಂಥ ದೇವನ ನಂಬುವುದು ನೀವು ಧನ್ಯರಾಗಿರ್ತೀರ. ಹಾಗಾಗಿ ನಂಬ್ರಿ, ಕರ್ತನ ಸೇವಿಸ್ರಿ, ಅವ್ರಿಗೆ ಆರಾಧನೆ ಮಾಡ್ರಿ, ಅವ್ರ ಬಳಿಗೆ ಬನ್ನಿರಿ. ಯೇಸು ಸ್ವಾಮಿ ಲೋಕಕ್ಕೆ ಬೇಗ ಬರ್ತಾರೆ. ಬರುವಾಗೆ ನೀವು ಆತನೊಟ್ಟಿಗೆ ಹೋಗಲು ನೀವು ಯೋಗ್ಯರಾಗಿ ಕಂಡು ಬರ್ತೀರಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ದೇವ, ಈ ವಾಕ್ಯನ ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳನ್ನ ನೀನು ಆಶೀರ್ವದಿಸ್ರಿ. ನೀನು ಎಷ್ಟು ದೊಡ್ಡವನಪ್ಪ, ಎಷ್ಟು ಪರಾಕ್ರಮವುಳ್ಳ ದೇವರೆಂದು ಎಲ್ಲರೂ ಅರಿತುಕೊಳ್ಳುವ ಹಾಗೆ ನೀನು ಎಲ್ಲರ ಮನಸ್ಸು, ಹೃದಯಗಳನ್ನು ತೆರೆದು ಅವರೊಟ್ಟಿಗೆ ನೀನು ಮಾತನಾಡಿ ಅವರುಗಳನ್ನು ಈ ರೀತಿಯಾಗಿ ನಿನ್ನ ಮಹಿಮೆಯನ್ನು ಪ್ರಕಟಿಸಿ ಅವರೆಲ್ಲ ನಿನ್ನ ಸೇವಿಸಿ ಆರಾಧಿಸುವಂಥ ಮಕ್ಕಳಾಗಿ ಜೀವಿಸುವ ಹಾಗೆ ಸಹಾಯ ಮಾಡ್ರಿ, ಆಶೀರ್ವದಿಸ್ರಿ. ಪ್ರಾರ್ಥನೆ ಕೆಳಗೆ ಮಾಡಿದಾಗ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ಪ್ರಿಯರೇ, ಕರ್ತ ನಿಮ್ಮನ್ನು ಆಶೀರ್ವದಿಸ್ರಿ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.